ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಕುಂಭಮೇಳ ಪ್ರಯಾಗ್ರಾಜ್, ಇವತ್ತು ನೋಡ್ರಿ, ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕೈತಂತ ಖುಷಿ ವಿಚಾರ. ಇಷ್ಟು ತಾಯಿ, ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಬಿಜೆಪಿ ಶಾಸಕರು ಗೋಶಾಲೆಗೆ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. ಆ ರಾಜ್ಯ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ, ಯಾರಿಗಾರೆ ಏನ್ರೆ ತೊಂದರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನೆ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಹರಿಸ್ತಾನೆ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದ್ರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ. 1 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಮಾತಾಡಿ ಒಂದೇ ಜಿಲ್ಲೆ ಮಾತಾಡಿ ಅವರ ಜೀವನದಲ್ಲಿ. ಸಭಾಪತಿ ಜಿ on the table of the House, papers listed against my name at serial number 1, bracket A, in today's revised Chairman, sir, with your kind permission. 17th report on action taken by the government on the observations. I will be calling a meeting of the floor leaders in my chamber at 11:30 a.m. today. I would share with the honorable members what I have seen in the House a while ago. The House stands adjourned to meet at noon today. माननीय उप सभापति जी. Now we are implementing the policy of scrapping. The 15 years vehicle, they have to scrap now. So availability of raw material like steel, rubber, plastic, aluminum, now it will be available with a cheaper rate. And by this we can reduce the cost of the auto companies. So my suggestion and request all of you, the way in which our economy is now developing, it is the appropriate opportunity for the investor
and for the new technology, new innovators, that this is the appropriate time to invest in India. I am really happy that today the way in which the people are coming is the indication of the future development. I am really happy that today you are participating in this big expo. Is going to inspire and motivate you, all of you, giving futuristic vision. I am giving my all best wishes to Expo and your all these subjects which are concerned with the smart mobility, and I am confident that the way in which you are all our Indian entrepreneurs are doing an excellent job to make Indian economy as a world largest economy, third largest economy in the world. And for that reason, we need to encourage the new technology, new innovations. And that is the thing, we are on the right path. I am giving my all best wishes to all of you. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.